ಆತ್ಮೀಯ ಸಾಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸನಾಂ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯ ಮಾಸದ ಪಂಚಮಿ ದಿನ. ಇವತ್ತು ದಿನಾಂಕ 25/12/2025 ಗುರುವಾರ ಪಂಚಮಿ ಆಗಿರ್ತಕ್ಕಂಥದ್ದು. ಈಗ ನಾವು ಪಂಚಾಂಗ ವಿಷಯಕ್ಕೆ ಬಂದಾಗ ವಾರ ಗುರುವಾರ, ತಿಥಿ ಬಂದು ಪಂಚಮಿ, ಹಗಲು 10:31 ಇರ್ತದೆ. ನಕ್ಷತ್ರ ಬಂದು ಶತಭಿಷ ನಕ್ಷತ್ರ. ಇದು ಮಾರನೇ ದಿನ ಬೆಳಗಿನ ಜಾವ 6:05 ಇರ್ತದೆ. 58 ಗಡಿ 22 ವಿಗಡಿ ಇರ್ತದೆ. ಯೋಗ ಬಂದು ವಜ್ರೋಗ ಇರ್ತದೆ. ಕರ್ಣ ಬಂದು ಬಾಲವ ಇರ್ತದೆ. ಅಲ್ಲಿಂದ ಆಚೆಗೆ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ದೂರದ ಪ್ರಯಾಣದಿಂದ ಲಾಭ ನೋಡಿ, ಲಾಭ ಪಡ್ಕೊಳ್ತೀವಿ ಪ್ರಯಾಣದಿಂದ ನೀವು. ದೀರ್ಘ ಸಾಲಗಳಿಗೆ ವಿಮುಕ್ತಿ, ವೃತ್ತಿಪರರಿಗೆ ಶುಭವಾಗಿರ್ತಕ್ಕಂಥ ದಿನ. ಹೂವಿನ ಬೆಳೆಗಾರರಿಗೆ ಒಳ್ಳೆಯದಾಗ್ತದೆ. ಹೂವು, ಹಣ್ಣು, ತರಕಾರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಗುರುರಾಯರನ್ನು ನೆನೆಸಿ. 5 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ನೇರಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ವೃಷಭ ರಾಶಿಗೆ ಬಂದಾಗ ಸಾಮಾನ್ಯವಾಗಿರ್ತಕ್ಕಂಥ ಲಾಭ. 10 ಕಡೆ ಹೆಚ್ಚು, 5 ಕಡೆ ಕಡಿಮೆ ಇಲ್ಲ, ಸಾಮಾನ್ಯವಾದ ಲಾಭ. ಕಾರ್ಯಸಿದ್ಧಿ. ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಸ್ಲೋ. ನಾಳೆ ಎಲ್ಲನೂ ಮನೆಯಲ್ಲಿ ಬಹಳ ಸಂತಸದ ವಾತಾವರಣ ಇರ್ತದೆ. ಹೈನುಗಾರಿಕೆಯವ್ರಿಗೆ ಶುಭ ಇರ್ತದೆ. ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಭಾಳ ಒಳ್ಳೆಯದಾಗ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ಮ ತಾಂ ಕಾಮಧೇನು ಅಂತೇಳಿ ಸದ್ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಕೂಲಿ ಕಾರ್ಮಿಕರಿಗೆ ದಿನ ನೆಗೆಟಿವಿಟಿ. ಕೂಲಿ ಕಾರ್ಮಿಕರಿಗೆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ, ಖಾಲಿ ಓಡಾಡ್ಕೊಂಡಿರ್ಬೇಕಾಗತ್ತೆ ಇವತ್ತು. ಅದಲ್ಲದೆ ಆರೋಗ್ಯದಲ್ಲಿ ಸ್ಥಿರತೆ ಇರ್ತದೆ, ಖುಷಿಯಾಗಿರ್ತೀರಿ, ಓಡಾಡ್ಕೊಂಡಿರ್ತೀರಿ. ವಿದ್ಯಾರ್ಥಿಗಳಿಗೆ ಸಂತಸ, ಸಗಟು ವ್ಯಾಪಾರಿಗಳಿಗೆ ಶುಭ. ರೇಷ್ಮೆ ಬೆಳೆಗಾರರಿಗೆ ಮಾತ್ರ ಮಿಕ್ಸೆಡ್, 10 ಕಡೆ ನೆಗೆಟಿವ್ ಇಲ್ಲ, 10 ಕಡೆ ಪಾಸಿಟಿವ್ ಇರ್ತಕ್ಕಂಥ ಪರಿಸ್ಥಿತಿ. ಹಾಲನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತದೆ. ಮೆಡಿಕಲ್ ಸ್ಟೋರ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ತ್ರಿಮೂರ್ತಿ ರೂಪನಾಗಿರ್ತಕ್ಕಂತಹ ದತ್ತಾತ್ರೇಯನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಬಿಳಿಯದು, ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಹೆಚ್ಚಲ್ಲಿರುವ ಜವಾಬ್ದಾರಿ. ನೀವೇನೋ ಕೆಲಸ ಮಾಡ್ತಾ ಇರ್ತೀರಿ, ಏನೋ ಸ್ವಲ್ಪ ಕಡಿಮೆ ಜವಾಬ್ದಾರಿ ಇರ್ತದೆ. ಇಲ್ಲಿಂದ ಆಚೆಗೆ ಹೆಚ್ಚಿನ ಜವಾಬ್ದಾರಿ ಬರ್ತದೆ. ಗೃಹ ಸೌಖ್ಯ, ಮನೇಲಿ ಒಳ್ಳೆಯ ವಾತಾವರಣ ಇರ್ತದೆ. ಕೂಲಿ ಕಾರ್ಮಿಕರಿಗೆ ಮಾತ್ರ ಮಿಕ್ಸೆಡ್, 10 ಕಡೆ 6 ಇಲ್ಲ, 10 ಕಡೆ 3 ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇರ್ತದೆ. ತರಕಾರಿ ಬೆಳೀತಕ್ಕಂಥವ್ರು, ಹೈನುಗಾರಿಕೆ ಮಾಡ್ತಕ್ಕಂಥವ್ರು, ದ್ರಾಕ್ಷಿ ಬೆಳೆಗಾರರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಇವು ಸದ್ಗುರುಗಳಾಗಿರ್ತಕ್ಕಂಥ ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜರನ್ನು ಧ್ಯಾನ ಮಾಡಿ ನಿಮ್ಮ ಇಷ್ಟಕಾಮಗಳ ಸ್ಥಿತಿ ಆಗ್ತದೆ. 4 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ವ್ಯವಸಾಯದಲ್ಲಿ ಬಹಳ ಪ್ರಗತಿ, ಶುಭಕರವಾಗಿರ್ತಕ್ಕಂಥ ದಿನ. ಅಂದರೆ ಏನು ಇಟ್ಕೊಂಡಿರ್ತೀರಿ, ಕೂಲಿಯವರು ಸಿಗ್ತಾರೆ, ಪೆಸ್ಟಿಸೈಡು ಸಿಗ್ತದೆ, ಎಲ್ಲ ಸಿಕ್ಕಿ ನಿಮಗೆ ಶುಭಕರವಾಗಿರ್ತದೆ. ಈ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಮಿಶ್ರ ಫಲ. ಅದಲ್ಲದೆ ಈ ಬಟ್ಟೆ ವ್ಯಾಪಾರ, ಜವಳಿ ಅಂಗಡಿಯವರಿಗೆ, ಆಭರಣಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಚುರುಕಾಗಿರ್ತದೆ. ಹೈನುಗಾರಿಕೆ, ತೋಟಗಾರಿಕೆ ಇರ್ತಕ್ಕಂಥವ್ರಿಗೆ ಶುಭವಾದ ದಿನ. ವಿದ್ಯಾರ್ಥಿಗಳಿಗೆ ಬಹಳ ಬಿಡುವಿನ ದಿನ ಆಗುತ್ತೇನೋ ಇವತ್ತು. ಈ ಹೋಟೆಲ್ಸ್ ಇಟ್ಟಿರ್ತಕ್ಕಂಥವ್ರಿಗೆ, ಚಾಟ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ಜಗದ್ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ, ಕೃಷ್ಣಂ ಒಂದೇ ಜಗದ್ಗುರು ಅಂತೀವಲ್ಲ, ಆ ರೀತಿಯಲ್ಲಿ ಆ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ. ಆದರೂ ಸಹ ಮನಸ್ಸಿನಲ್ಲಿ ಬಹಳ ವಿಷಾದಕರವಾದ ವಾತಾವರಣ ಇರ್ತಕ್ಕಂಥದ್ದು. ಇವತ್ತು ಕ್ಷೇತ್ರ ದರ್ಶನ ಮಾಡ್ತೀರಿ. ಅದಲ್ಲದೆ ರೈತ ಕಾರ್ಮಿಕರಿಗೆ ಶುಭವಾಗಿರ್ತಕ್ಕಂಥ ದಿನ. ಹೊರದೇಶದಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದವರಿಗೆ ಬಹಳ ಒಳ್ಳೆಯದಾಗತ್ತೆ, ಅವರಿಂದ ಶುಭ ಸುದ್ದಿ ಬರ್ತದೆ. ಈ ಫೋಟೋಗ್ರಾಫರ್ಸ್ಗೆ ಬಹಳ ಒಳ್ಳೆಯ ದಿನ. ಸಾಯೀಶ್ವರಾಗ್ಮೇ ಸತ್ಯದೇವಾಗಿದೆ ತನ್ನ ಸರ್ವ ಪ್ರಚೋದಯ ಅಂತೇಳಿ ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವ್ಯವಸಾಯ, ವ್ಯಾಪಾರ, ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಎಲ್ಲ ಸ್ಲೋ, ಇವತ್ತು ನಿಧಾನಗತಿ ಎಲ್ಲನೂ. ಶಿಕ್ಷಕರಿಗೆ ಮತ್ತು ಆರೋಗ್ಯ ಸಹಾಯಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಗೆಡ್ಡೆ ಗೆಣಸು ಬೆಳೀತಕ್ಕಂಥವ್ರಿಗೆ ಬಹಳ ಒಳ್ಳೆಯದು. ತರಕಾರಿ ವ್ಯಾಪಾರಿಗಳು ವ್ಯಾಪಾರ ಆಗ್ತದೆ. ಗುರುನಾಮ ಸ್ಮರಣೆ ಮಾಡಿ. ಪಶ್ಚಿಮ ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. 4 ಅದೃಷ್ಟ ಸಂಖ್ಯೆ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆತ್ಮೀಯರ ಮಿಲನ. ಇವತ್ತು ನಿಮ್ಮ ಸ್ನೇಹಿತರು, ಯಾರೋ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಎಲ್ಲ ಒಂದು ಕಡೆ ಸೇರ್ತೀರಿ. ಆ ಒಂದು ಭೇಟಿಯಿಂದ ನಿಮಗೆ
ಶುಭಕರವಾಗಿರ್ತಕ್ಕಂಥ ವಿಚಾರಗಳು ತಿಳಿತದೆ. ವಿದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಕಾರ್ಯಾನುಕೂಲ ಆಗ್ತಕ್ಕಂಥದ್ದಿದೆ. ಈ ಪ್ಲಾಂಟೇಷನ್ ಲೇಬರರ್ಸ್ ಇರ್ತಾರೆ ನೋಡಿ, ಅವ್ರಿಗೆ ರಜೆ ಇರ್ತದೆ ಇವತ್ತು. ಭಾಳ ಸಂತೋಷಕರವಾದ ದಿನರು. ಈ ರಬ್ಬರ್ ಪ್ಲಾಂಟೇಷನು, ಕಾಫಿ ಪ್ಲಾಂಟೇಷನ್ನು, ಟೀ ಪ್ಲಾಂಟರ್ಸು ಅವ್ರಿಗೆಲ್ಲ ಶುಭಕರವಾದ ದಿನ. ಮತ್ತು ಓನರ್ಗಳಿಗೂ ಅಷ್ಟೇ, ಕೆಲಸಗಾರಷ್ಟಿಗೆ ದಿನಸಿ ವ್ಯಾಪಾರಗಳು ಒಳ್ಳೆ ವ್ಯಾಪಾರ ಆಗ್ತದೆ. ನೀವು ಸಹ ಸಾಯೀಶ್ವರ ಮಹೆ ಸತ್ಯದೇವಾಗದಮೆ ತನ್ನ ಸರ್ವಪೂಜ ಸತ್ಯಸಾಯಿಬ ಅವರು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಆತ್ಮೀಯರಲ್ಲಿಂದ ಧನುಸ್ ರಾಶಿಗೆ ಬರೋಣ. ಧನುಸ್ ರಾಶಿಗೆ ಬಂದಾಗ ಹೂವು ತರಕಾರಿ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭ, ಕೃಷಿ ಕಾರ್ಮಿಕರಿಗೆ ಸಂತಸ. ಅಣಬೆ ಬೆಳೀತಾರೆ ನೋಡಿ, ಅಣಬೆ ಬೆಳೆಗಾರರು ಒಳ್ಳೆ ಡಿಮ್ಯಾಂಡ್ ಇರ್ತದೆ ಇವತ್ತು ಅಣಬೆ ಬೆಳೆಗಾರರಿಗೆ. ಏನೋ ಈ ಜಾನುವಾರು ಸಾಕಣೆ ಮಾಡ್ತಕ್ಕಂಥವ್ರಿಗೆ ಲಾಭ ಇರ್ತಕ್ಕಂಥದ್ದೇ. ಕೋಳಿ ಸಾಕಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ನೀವು ಈ ದಿನ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾದ ಪ್ರಾಕ್ಟೀಸ್ ಆಗ್ತದೆ. ನೀವು ದುರ್ಗಾ ಪರಮೇಶ್ವರನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಅದೃಷ್ಟಕ್ಕೂ ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಅಲ್ಲಿಂದ ಮಕರ ರಾಶಿಗೆ ಬರೋಣ. ಮಕರ ರಾಶಿಗೆ ಬಂದಾಗ ಬಂಧುಗಳಲ್ಲಿ ಭಿನ್ನಾಭಿಪ್ರಾಯ, ಧನ ನಷ್ಟ. ಇವತ್ತು ಸ್ವಲ್ಪ ಹಣ ನಿಮಗೆ ನಷ್ಟವಾಗ್ತದೆ. ವ್ಯಾಪಾರದಲ್ಲಿ ವ್ಯತ್ಯಯ, ವ್ಯಾಪಾರಗಳೆಲ್ಲ ಡಿಫ್ರೆನ್ಸ್ ಬರ್ತದೆ. ಈ ದ್ವಿದಳ ಧಾನ್ಯ ಬೆಳೆದಕ್ಕಂಥವ್ರಿಗೆ ಸಹ ಅವರೇನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಹೆಚ್ಚಿನ ಬೆಲೆ ಸಿಗ್ತದೆ ಅಂತ. ಸಾಮಾನ್ಯ ಬೆಲೆ ಸಿಗ್ತದೆ. ದ್ವಿದಳ ಧಾನ್ಯ ಬೆಳೆಗಾರರು ಯಾರಪ್ಪ ಅಂದರೆ ಅವರೆ, ಕಡಲೆ, ಉದ್ದು, ಹೆಸರು ಇವೆಲ್ಲ ದ್ವಿದಳ ಧಾನ್ಯಗಳೇ. ಇವ್ರನ್ನ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದ್ಮೇಲೆ 8 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ನೋಡಿ, ದೂರದ ಪ್ರಯಾಣದಿಂದ ಲಾಭ. ಎಲ್ಲ ರೀತಿಯ ಕೃಷಿಕರಿಗೆ ಯಾವುದೇ ವ್ಯವಸಾಯ ಮಾಡಲಿ ಅವರಿಗೆ ಕೆಲಸ ಕಾರ್ಯಗಳು ನಡೆಯಲ್ಲ, ಆದರೆ ಶುಭ ಸುದ್ದಿಗಳು ಮಾತ್ರ ಕೇಳ್ತಾ ಇರ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಇವತ್ತು ಕೊರತೆ ಇರ್ತದೆ. ಎಲ್ಲ ರೀತಿಯ ವ್ಯಾಪಾರಗಳಿಗೆ ಒಳ್ಳೆಯದಾಗ್ತದೆ. ಶಿವನಾಮಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ನೀಲಿಯ ಬಣ್ಣವನ್ನು ಧರಿಸಿ. ನೀಲಿ ಬಣ್ಣ ನಿಮಗೆ ಶುಭವನ್ನು ಲಾಭವನ್ನು ಕೊಡ್ತದೆ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಾರ್ಯಾನುಕೂಲ, ವೃತ್ತಿಪರರಿಗೆ ಶುಭ, ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ, ಹೈನುಗಾರಿಕೆಯವರಿಗೆ ಒಳ್ಳೆಯ ಪ್ರಗತಿ, ಈ ತೋಟಗಾರಿಕೆಯವರಿಗೆ ಮಿಶ್ರ ಪ್ರಕ್ರಿಯೆ. ಈ ತೋಟಗಾರಿಕೆಯವ್ರಿಗೆ ಇವತ್ತು ಲೇಬರ್ ಪ್ರಾಬ್ಲಮ್, ಯಾವುದೋ ಪ್ರಾಬ್ಲಮ್ ಇವತ್ತು ಮಿಶ್ರವಾಗಿರ್ತದೆ. ಈ ವೃತ್ತಿಪರರು ಇರ್ತಾರೆ ನೋಡಿ, ಪ್ರೊಫೆಷನಲ್ಸು, ಚೀನಿವಾರರು, ಈ ಕುಂಬಾರರು, ಕಮ್ಮಾರರು, ನೇಕಾರರು, ಇವರಿಗೆಲ್ಲ ಭಾಳ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ಗುರುನಾಮಸ್ಮರಣೆ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೇಳಿ ಪ್ರಾರ್ಥನೆ ಮಾಡಿ. 4 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು. ನೇರಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಇದು ಈ ದಿನದ ಒಂದು 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮೀಯರಿಗೆ ನಿಮಗೆಲ್ಲರೂ ಈ ಪುಷ್ಯಮಾಸದಲ್ಲಿ ಆ ಸದ್ಗುರುವಾಗಿರ್ತಕ್ಕಂತಹ ಬ್ರಹ್ಮಚೇತನರು ನಿಮಗೆ ಒಳ್ಳೆಯದನ್ನು ಮಾಡಲಿ. ನಿಮಗೆಲ್ಲರಿಗೂ ತಾವು ಹಿಡಿದಿರ್ತಕ್ಕಂಥ ಕೆಲಸಗಳಲ್ಲಿ ಈ ದಿನ ಒಳ್ಳೆಯ ಲಾಭ ಸಿಕ್ಕಲಿ ಅಂತೇಳಿ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ನೀವು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರಿಪ್ಷನ್ಗಳನ್ನ ಕೊಡಿಸೋದ್ರಲ್ಲಿ ಸ್ವಲ್ಪ ಸಹಕರಿಸಿ. ಅದೇ ರೀತಿಯಲ್ಲಿ ನಿಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ಕಾಮೆಂಟ್ ಮಾಡಿ, ಇಲ್ಲಾಂದರೆ ಫೋನ್ ಮಾಡಿ. ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ, ಕಾಮೆಂಟು ಕೊಡ್ತಾ ಇದ್ದಾರೆ. ನೀವು ಸಹ ಒಂದು ಕಾಮೆಂಟ್ ಹಾಕಿ, ಇಲ್ಲಾಂದರೆ ಫೋನ್ ಮಾಡಿ ನಿಮ್ಮ ಅನುಮಾನಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತೇಳಿ ಇದನ್ನು ಕಾರ್ಯಕ್ರಮ ಮುಗಿಸ್ತೀವಿ. ಜೈ ಶ್ರೀರಾಮ್.